ಸಂಬಂಧ ಹಾಳಾಗೋದಕ್ಕಿಂತ ಮುಂಚೆ ಹುಷಾರಾಗೋದು ತುಂಬ ಒಳ್ಳೇದು ಆ್ಯಕ್ಚುಲಿ. ಅದನ್ನ ಉಳಿಸ್ಕೊಳ್ಳೋಕ್ಕೆ ಈ ಒಂದು ಹುಷಾರ್ತನ ಬೇಕು ನಮ್ಮ ಹತ್ರ ಅಂತ ಹೇಳ್ತೀನಿ. ನಿಮ್ಮ ಪಾರ್ಟ್ನರ್ ಏನಾದರೂ ಈ 5 ಕೆಲಸ ಮಾಡಿದ್ರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರಿ, ಹುಷಾರಾಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕನ್ಸಿಸ್ಟೆಂಟ್ ಆಗಿ ಇಗ್ನೋರ್ ಮಾಡ್ತಾ ಹೋದರೆ ನಿಮ್ಮ ಪಾರ್ಟ್ನರ್ ಯಾರೇ ಇರ್ಬೋದು, ಜೆಂಟ್ಸ್ ಇರ್ಬೋದು, ಲೇಡೀಸ್ ಇರ್ಬೋದು, ಕನ್ಸಿಸ್ಟೆಂಟ್ ಆಗಿ ಅಂದರೆ ಕಂಟಿನ್ಯೂಟಿ ಆಗಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಎಲ್ಲೋ ಒಂದು ಕಡೆಗೆ ಅದು ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹಿಂಗೆ ಮಾಡ್ತಿದ್ದಾರಾ, ಅಥವಾ ಬೇರೆ ಇನ್ಯಾವುದೋ ಒಟ್ಟಿಗೆ ಅಫೇರಲ್ಲಿ ಹಿಂಗೆ ಮಾಡ್ತಿದ್ದಾರಾ. ನಾನು ತಲೆನಲ್ಲಿ ಹುಳ ಬಿಡಬೇಕು ಅಂತಲ್ಲ. ಈಗ ನೀವು ಶುರುವಾತಲ್ಲಿ ನಿಮ್ಮ ಪಾಡಿಗೆ ನೀವು ಇದ್ಬಿಟ್ಟು ಆಮೇಲೆ ನೀವು ಅದನ್ನ ತಲೆಗೆ ತಗೊಳ್ದಿಲ್ಲ ಅಂತ ಹೇಳಿದ್ರೆ ಅವ್ರು ಬೇರೆ ಕಡೆ ಹೋಗಿ ಆಮೇಲೆ ತುಂಬಾ ಆಳವಾಗಿ ಅವ್ರು ಇಳಿದ ಮೇಲೆ ಅವ್ರನ್ನ ಸರಿ ಮಾಡೋಕೆ ಆಗೋದಿಲ್ಲ. ಸೊ ಸ್ವಲ್ಪ ಇದ್ದಾಗಲೇ ನಿಮಗೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಿದ್ದಾರೆ, ಇಗ್ನೋರ್ ಮಾಡ್ತೀರ ಅಂತ ಅಂದಾಗ ನೀವು ಎಚ್ಚೆತ್ಕೊಳ್ಳೋಕೆ ಸ್ವಲ್ಪ ಪ್ರಯತ್ನ ಪಡಿ ಅಷ್ಟೇ ನಾನು ಹೇಳೋದು. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಸೊ ಇಗ್ನೋರ್ ಮಾಡೋದು ಇಟ್ ಮೀನ್ಸ್ ಅಂದರೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ. ಅದನ್ನ ಇಂಟ್ರೆಸ್ಟ್ ಬರ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅದನ್ನ ಜೊತೆಗಿರೋರು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಡನ್ ಬಿಹೇವಿಯರ್ ಚೇಂಜ್ ಆಗತ್ತೆ ನೋಡಿ. ಈಗ ನೀವು ಅಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿರ್ತೀರಿ, ಒಂದು ಬಿಹೇವಿಯರ್ ನೋಡ್ತಾ ಬಂದಿರ್ತೀರಿ. ಆಫ್ಟರ್ ದಟ್ ಏನಾಗುತ್ತೆ, ಆ ಬಿಹೇವಿಯರೇ ಸಡನ್ಲಿ ಚೇಂಜ್ ಆಗ್ತಾ ಬರುತ್ತೆ. ಏನೋ ಒಂದು ಬೇರೆ ಪ್ಯಾಟರ್ನ್ ತರ್ತಾರೆ, ಬೇರೆ ಒಂದು ರೂಢಿ ತರಿಸ್ತಾರೆ, ಬೇರೆ ಹವ್ಯಾಸನ ಬಿಲ್ಡ್ ಮಾಡ್ತಾ ಬರ್ತಾರೆ. ಆ್ಯಕ್ಚುಲಿ ಅದು ನಿಮಗೆ ನೋಡಿದಾಗ ತುಂಬ ಚೇಂಜಸ್ ಕಾಣ್ತಿರುತ್ತೆ. ಅದನ್ನು ಕೂಡ ಸ್ವಲ್ಪ ಗಮನದಲ್ಲಿ ಇಡ್ತಾ ಬನ್ನಿ. ಆ್ಯಕ್ಚುಲಿ ಅವ್ರು ಹೇಳ್ತಕ್ಕಂಥ ಒಂದು ವಿಚಾರಕ್ಕೆ, ಅವರ ಬಿಹೇವಿಯರ್ಗೆ ಕೊಡ್ತಿರೋ ಕಾರಣಕ್ಕೆ ಕರೆಕ್ಟ್ ಇದೆಯಾ 100 ಸಲ ಕಂಪ್ಯಾರಿಸನ್ ಮಾಡಿ ನೋಡಿ. ಬಿಕಾಸ್ ನಿಮ್ಮ ರಿಲೇಷನ್ಶಿಪ್ ಹಾಳಾಗೋ ಸಾಧ್ಯತೆ ಇರುತ್ತೆ, ಹಂಗಾಗಿ ಹೇಳ್ತಿರೋದು. ನೆಕ್ಸ್ಟ್ ಪಾಯಿಂಟ್, ರೆಸ್ಪೆಕ್ಟ್ ಕಡಿಮೆ ಮಾಡೋದು. ಆ್ಯಕ್ಚುಲಿ ನಿಮಗೆ ರೆಸ್ಪೆಕ್ಟ್ ತುಂಬ ಕಡಿಮೆ ಆಗ್ತಿದೆಯಾ ಅಂತ ಅನಿಸ್ತಾ ಇದೆಯಾ, ಅಥವಾ ತುಂಬ ಅವಾಚ್ಯ ಶಬ್ದಗಳನ್ನು ಬಳಸ್ತಾ ಇದ್ದಾರಾ? ರೆಸ್ಪೆಕ್ಟ್ ಕಡಿಮೆ ಮಾಡ್ತಿದ್ರೆ ಪ್ರೀತಿ ಆಟೋಮೆಟಿಕ್ಲಿ ಡೌನ್ ಆಗ್ತಿದೆ ಅಂತ ಅರ್ಥ. ಈಗ ರೆಸ್ಪೆಕ್ಟ್ ಇರೋ ವ್ಯಕ್ತಿ ಹೆಂಗೆ ಮಾತಾಡ್ತೀವಿ ನಾವು, ಬಾಯಿ ತುಂಬ ಪ್ರೀತಿಯಿಂದ ಮಾತಾಡ್ತೀವಿ. ರೆಸ್ಪೆಕ್ಟ್ ಇಲ್ಲದಿರೋ ವ್ಯಕ್ತಿಗೆ ಕೋಪದಿಂದ ಕೆಟ್ಟದಾಗಿ ಬೈತಾ ಮಾತಾಡ್ತೀವಿ ನಾವು. ಸೊ ಅಂದರೆ ಇಂಟೆನ್ಷನ್ ಬೇರೆ ಇರುತ್ತೆ ರೆಸ್ಪೆಕ್ಟ್ ಇಲ್ಲ ಅಂದಾಗ. ಸೊ ಅದು ಪಾರ್ಟ್ನರ್ಸ್ಗಳ ಮಧ್ಯೆ ಬರ್ಕೂಡ್ದು. ಆ್ಯಕ್ಚುಲಿ ಸಪೋಸ್ ಎಲ್ಲೋ ಜಗಳ, ಕೋಪ, ಮತ್ತೊಂದು ಇನ್ನೊಂದು ಆದಾಗ ಅದಾದಮೇಲೆ ಚೆನ್ನಾಗಿರ್ತೀವಲ್ಲ, ಆ ಟೈಮಲ್ಲಿ ಓಕೆ. ಬಟ್ ಆಲ್ ಟೈಮಲ್ಲಿ ರೆಸ್ಪೆಕ್ಟ್ ಕಡಿಮೆ ಮಾಡ್ತಾನೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಗಮನ ತಗೊಳ್ಳಿ. ಆ್ಯಕ್ಚುಲಿ ರಿಲೇಷನ್ಶಿಪ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಹೋಗಿ ಅಂತ ಹೇಳ್ತಿರೋದು ನಾನು. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರೋದು. ಬಿಫೋರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡ್ತಾ ಬರ್ತಿದ್ರು ಎಲ್ಲ ವಿಚಾರದಲ್ಲೂ. ಅವ್ರೇನು ಕೆಲಸ ಮಾಡ್ತಾರೆ, ಏನು ಇನ್ಕಮ್ ಬರುತ್ತೆ, ಅಥವಾ ನಿಮ್ಮೊಟ್ಟಿಗಿರುವಂಥ ಫೋನ್ ಟ್ರಾನ್ಸ್ಪರೆನ್ಸಿ, ನಂಬಿಕೆ ಟ್ರಾನ್ಸ್ಪರೆನ್ಸಿ, ಹೋಗೋದು ಬರೋದು ಎಲ್ಲದೂ ಒಂದು ಟ್ರಾನ್ಸ್ಪರೆನ್ಸಿಯಾಗಿ ಉಳಿತಾ ಇತ್ತು. ಬಟ್ ಇವತ್ತಿಗೆ ಆ ಟ್ರಾನ್ಸ್ಪರೆನ್ಸಿ ಉಳಿತಾ ಇಲ್ಲ ಅಂತ ಬಂದಾಗ ಐ ಥಿಂಕ್ ವಿಚಾರ ಮಾಡಬೇಕಾಗಿರೋದೆ. ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದರೆ ಏನೋ ಮುಚ್ಚಿಡ್ತಿದ್ದಾರೆ, ಯಾಕೆ ಕಾಣುತ್ತೆ ಅದು. ಆ್ಯಕ್ಚುಲಿ ಅದನ್ನು ಸ್ವಲ್ಪ ನೀವು ಗಮನದಲ್ಲಿ ತೊಗೊಬೇಕಾಗತ್ತೆ. ಎಷ್ಟೋ ಜನ ಅದನ್ನು ಓವರಾಗಿ ಓವರಾಗಿ ತೊಗೊಂಡ್ಬಿಡ್ಬೇಡಿ. ಬಿಕಾಸ್ ಇವತ್ತಿಗೆ ಈ ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದರೆ ಅಂತ ಹೇಳಿದ್ರೆ ನಿಮಗೆ ಮೋಸ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಅದು ತುಂಬ ಮುಖ್ಯ ಇರುತ್ತೆ. ಓಕೆ, ನೆಕ್ಸ್ಟು, ಓನ್ಲಿ ಕನ್ವೀನಿಯನ್ಸ್ ಇದ್ದಾಗ ಮಾತ್ರ ಕಂಫರ್ಟೇಬಲ್ ಆಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆಗ್ತಾರೆ. ಅಂದರೆ ಕನ್ವೀನಿಯನ್ಸ್ ಇದ್ದಾಗ ಅಂದರೆ ನಿಮ್ಮ ಅವಶ್ಯಕತೆ ಬಿದ್ದಾಗ ಮಾತ್ರ ತುಂಬ ನೈಸ್ ಆಗಿ ಹತ್ರದಿಂದ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವಶ್ಯಕತೆ ಮುಗಿತಿದ್ದಂಗೆ ಚೇಂಜ್ ಆಗಿಬಿಡ್ತಾರೆ ಅಂದ್ಕೊಳ್ಳಿ. ವಾಟ್ ಈಸ್ ದಿಸ್? ಪಾರ್ಟ್ನರ್ಶಿಪ್ ಮಧ್ಯೆ ಒಂದು ರಿಲೇಷನ್ಶಿಪ್ಪಲ್ಲಿ ಅವಶ್ಯಕತೆ ಮುಗಿಯೋದು ಇದು ಯಾವುದು ಬರಬಾರ್ದು. ರೆಗ್ಯುಲರ್ ಇರ್ಬೇಕು. ಆ್ಯಕ್ಚುಲಿ ಇಬ್ರದ್ದು ಒಂದು ಅವಶ್ಯಕತೆ ಕೊನೆ ತನಕನೂ ಹಂಗೆ ಉಳಿದೋಗೋದು. ಆ್ಯಕ್ಚುಲಿ ನಾನು ಹೇಳೋದು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಒಂದು ರಿಲೇಷನ್ಶಿಪ್ಪಲ್ಲಿ, ಹಸ್ಬೆಂಡ್ ಆ್ಯಂಡ್ ವೈಫ್. ಸೊ ಇದು ಮುಖ್ಯ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದಿಷ್ಟನ್ನು ಕೂಡ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಣ್ಣದಿರ್ಬೇಕಾದ್ರೆ ಅದನ್ನ ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಡೈವರ್ಟ್ ಆಗ್ತಿದೆಯಾ, ಇಂಟ್ರೆಸ್ಟ್ ತಗೊಳ್ತಿಲ್ವಾ, ರೆಸ್ಪೆಕ್ಟ್ ಇಲ್ವಾ, ಟ್ರಾನ್ಸ್ಪರೆನ್ಸಿ ಇಲ್ವಾ, ಈ ಸಣ್ಣ ವಿಚಾರ ಅನ್ನಿಸ್ತಾ ಇರ್ಬೋದು. ಬಟ್ ನಿಮ್ಮ ಸಂಬಂಧನ ಹಾಳು ಮಾಡುವಂಥ ದೊಡ್ಡ ಒಂದು ವಿಚಾರ ಆ್ಯಕ್ಚುಲಿ ಇದು. ಇದನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಬಟ್ ಚಾರ್ಜಸ್ ಇರುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ. 57K ಕಂಪ್ಲೀಟ್ ಆಗುತ್ತೆ. 47K ಕಂಪ್ಲೀಟ್ ಆಗುತ್ತೆ. 50 ಹತ್ತಿರ ಇದ್ದೀನಿ, ಖುಷಿ ಆಗ್ತಾ ಇದೆ. ಒಂದು 50 ಫ್ಯಾಮಿಲಿ ಆಗುತ್ತೆ. 50K 50,000 ಒಂದು ಫ್ಯಾಮಿಲಿ ಆಗುತ್ತೆ. ಅಡ್ವಾನ್ಸ್ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್.